ಇಡ್ಲಿ ಚಟ್ನಿ ಸೂಪರ್ ಆಗೈತೆ ನೋಡ್ರಿ. ಈ ರೆಸಿಪಿ ಖಂಡಿತ ನೀವು ಟ್ರೈ ಮಾಡ್ರಿ, ನಿಮಗೂ ಇಷ್ಟ ಆಗತೈತೆ ನೋಡ್ರಿ ಈ ರೆಸಿಪಿ. ನಮಸ್ಕಾರಪ್ಪ ಎಲ್ಲರಿಗೂ, ನಾನು ಪ್ರೇಮ ಸೌದತ್ತಿ. ಇವತ್ತು ನಿಮ್ಗೆ ನಾನು ಹೊಸ ರುಚಿ ಹೊಸ ರೆಸಿಪಿ ತೊಗೊಂಡು ಬಂದೀನಿ. ಅದೇನಪ್ಪ ಅಂದ್ರೆ ರಾಗಿ ಇಡ್ಲಿ ಮತ್ತು ಸ್ಪೆಷಲ್ ಚಟ್ನಿ. ಅದನ್ನ ರೆಸಿಪಿನ ನೀವು ಪೂರ್ತಿಯಾಗಿ ನೋಡ್ರಿ ಅಂದ್ರೆ ನಿಮಗೂ ಈ ರೆಸಿಪಿ ಈಸಿಯಾಗಿ ಮನೆಯಾಗ ನೀವು ಮಾಡ್ಕೋಬಹುದು. ಬರ್ರೀಗ ನೋಡುವಂತೆ ರೆಸಿಪಿ. ರಾಗಿ ಇಡ್ಲಿಗೆ ಈಗ 1 ಕಪ್ ಉದ್ದಿನಬೇಳೆ ಹಾಕೇನಿ ನೋಡ್ರಿ. 1 ಕಪ್ ಉದ್ದಿನಬೇಳೆ ನೆನೆಸಿಟ್ಕೋಬೇಕು. ಬರ್ರಿ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ರಾಗಿದ ಇಡ್ಲಿ ಮಾಡೋದ ರೆಸಿಪಿ ತೊಗೊಂಡು ಬಂದನು. ಅದಕ್ಕೆ ಈಗ ನಾನು 2.5 ಕಪ್ ರಾಗಿ ಹಿಟ್ಟು ತೊಗೊಂಡೇನಿ. ಆಮೇಲೆ ಉದ್ದಿನಬೇಳೆ ನೆನೆ ಹಾಕೇನಿ 1 ಕಪ್. ಅದಕ್ಕೆ 2.5 ಕಪ್ ರಾಗಿ ಹಿಟ್ಟು. ಅದನ್ನೇನು ಮಾಡ್ದಂದ್ರೆ ಈಗ ಅದನ್ನೆಲ್ಲ ನೆನೆ ಹಾಕಬೇಕು. ಈ ಅನ್ನ ತಕ ಉದ್ದಿನಬೇಳೆ ಅಂತ ನೆನೆ ಹಾಕಿದ್ನಿ, ನೆನೆದಾವು. ಈಗ ಇವನು ರುಬ್ಬಿ ಇದ್ರೊಳಗೆ ಸೇರಿಸ್ಕೋಬೇಕು ನೋಡ್ರಿ. ಇವನ್ನೆಲ್ಲ ಈಗ ಉದ್ದಿನಬೇಳೆ ನುಣ್ಣಗೆ ರುಬ್ಕೋಬೇಕು ನೋಡ್ರಿ. ಇವಾಗ ನೋಡ್ರಿ ಉದ್ದಿನಬೇಳೆ ನಾನು ರುಬ್ಬಿಕೊಂಡೇನಿ. ಈಗ ಇದನ್ನು ಈ ಹಿಟ್ಟಿಗೆ ಸೇರಿಸ್ಕೋಬೇಕು. ಸ್ವಲ್ಪ ಉದ್ದಿನಬೇಳೆ ಪೂರ್ತಿ ನುಣ್ಣಗನೂ ಆಗಬಾರ್ದು, ಪೂರ್ತಿ ಬೇಳೆನೂ ಇರಬಾರ್ದು. ಆ ಥರ ರುಬ್ಕೋರಿ. ಈಗ ಮೊದಲು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎಷ್ಟು ನೀರು ಬೇಕಲ್ಲ ಅಷ್ಟು ಇಡ್ಲಿ ಹದದ ಅಳತಿಗೆ ಇದನ್ನು ಕಲಿಸ್ಕೋಬೇಕು ನೋಡ್ರಿ. ಈಗ ಎಷ್ಟು ಕಲಿಸೇನಿ, ಇದಕ್ಕೆ ಎಷ್ಟು ಬೇಕಲ್ಲ ನೀರು ಅಷ್ಟು ಹಾಕಬೇಕು ನೋಡ್ರಿ. ನೀವು ಉದ್ದಿನಬೇಳೆ ಮತ್ತು ಇದನ್ನು ರಾಗಿ ಹಿಟ್ಟು ಕೂಡಿಸಿ ದೋಸೆ ಮಾಡಿರ್ತೀರಿ, ರಾಗಿ ರೊಟ್ಟಿ ಮಾಡಿರ್ತೀರಿ. ಇದು ಹೊಸ ರೆಸಿಪಿ ರಾಗಿ ಇಡ್ಲಿ. ಇವಾಗ ನೋಡ್ರಿ ಇಷ್ಟ ಅಳತಿ ಹಿಟ್ಟು ಕಲ್ಸೇನಿ. ಮತ್ತು ನಾವು ಇಡ್ಲಿ ಮಾಡುವಾಗ ಗಟ್ಟಿಯಾಗಿದ್ರೆ ಮತ್ತೊಂದು ಸ್ವಲ್ಪ ನೀರು ಸೇರಿಸ್ಬೇಕು. ಆದ್ರೆ ಈಗ ಮಾತ್ರ ಇಷ್ಟು ಗಟ್ಟಿನ ಕಲಿಸಿ ಇಟ್ಕೋಬೇಕು ನೀವು. ಭಾಳ ತಿಳು ಆತ ಮತ್ತು ನಾಳೆಗೆ ಇಡ್ಲಿಗೆ ಮತ್ತೆ ತಿಳುವಾಗಿ ಬಿಡ್ತೈತಿ. ಅದಕ್ಕೆ ಏನು ಮಾಡೋದು, ಈಗ ಕಲಿಸುವಾಗನ ಇಷ್ಟ ಗಟ್ಟೆ ಕಲಿಸ್ಬೇಕು. ನಾಳೆ ಇಡ್ಲಿ ಮಾಡುವಾಗ ಮತ್ತೆ ಎಷ್ಟು ಬೇಕಲ್ಲ ನಮಗೆ ತಿಳು ಅಷ್ಟು ನೋಡ್ಕೊಂಡ ಕಲಿಸ್ರಾತು. ಈಗ ಇದನ್ನು ಆದರೂ ಈಗ ಚಳಿಗಾಲ ಐತ್ರಲ್ಲ ಹಿಟ್ಟು ಉಬ್ಬಂಗಿಲ್ಲ. ಅದಕ್ಕೆ ಏನು ಮಾಡ್ಬೇಕಂದ್ರೆ ಬೆಳಗ್ಗೆ ಉದ್ದಿನಬೇಳೆ ದೋಸೆಗಾತು ಯಾವುದಕ್ಕೂ ಆದರೂ ಬೆಳಗ್ಗೆ ನೆನೆ ಹಾಕ್ರಿ. ಸಾಯಂಕಾಲ 6ರಿಂದ 6:30 ಅಂದ್ರೆ ಹಿಟ್ಟು ರುಬ್ಬಿಟ್ಟು ಅಂದ್ರೆ ಚೆನ್ನಾಗಿ ಯಾವ ಸೋಡಾನ ಹಾಕೋದು ಬೇಡ್ರಿ, ಹಿಟ್ಟು ಉಬ್ಬಿ ಬರ್ತೈತಿ ಆದಷ್ಟು ಜಲ್ದಿ. ಈಗ ನಾನು 6:30 ಅಂದ್ರೆ ಹಿಟ್ಟು ರುಬ್ಬೇನಿ. ಇದನ್ನೀಗ ತೆಗೆದು ಮುಚ್ಚಿಡ್ತೇನೆ ನೋಡ್ರಿ. ನಾಳೆ ಇಡ್ಲಿ ಮಾಡೋಣ್ರಿ ಬೆಳಗಿನ ನಾಷ್ಟಕ್ಕ. ಇವತ್ತು ನಾವು ರಾಗಿ ಇಡ್ಲಿ ಮಾಡತ್ತಿದ್ದಲ್ಲ ಅದ್ರ ಹಿಟ್ಟು ನೆನ್ದತಿ, ಅದಕ್ಕೆ ಮಾಡೋಣ ಇಡ್ಲಿ ಮಾಡೋಣ ಬರ್ರಿ. ನೋಡ್ಬೋದು ಹಿಟ್ಟು ಎಷ್ಟು ಚಂದ ನೆನೆದೈತಿ ನೋಡ್ಬೋದು ನೀವು. ಏನು ಸೋಡಾ ಇಲ್ಲ ಏನಿಲ್ತನ ಇಷ್ಟು ಚಂದ ಹಿಟ್ಟು ನೆನೆದೈತಿ. ಈಗ ನಾವು ಇಡ್ಲಿ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ತಿಳು ಮಾಡ್ಕೋಬೇಕು ನೋಡ್ರಿ. ಮೊದಲ ತಿಳು ಮಾಡಿ ಇಟ್ಕೊಂಡು ಅಂದ್ರೆ ಮತ್ತೆ ತಿಳು ಆಗ್ತೈತಿ. ಅದಕ್ಕೆ ಏನು ಮಾಡೋದು, ಮೊದಲ ಗಟ್ಟಿ ಇಡಬೇಕು. ಮುಂಜಾನೆ ನಮ್ಗೆ ಎಷ್ಟು ಇಡ್ಲಿ ಹದ ಬೇಕಲ್ಲ ಅಷ್ಟು ತಿಳು ಮಾಡ್ಕೋಬೇಕು ನೋಡ್ರಿ. ಇದನ್ನು ಇವಾಗ ನೋಡ್ರಿ ಇಷ್ಟ ತಿಳು ಆದ್ರೆ ಸಾಕು ನೋಡ್ರಿ. ಇಡ್ಲಿ ರವದ್ದು ಎಷ್ಟು ಹದ ಇರ್ತೈತ್ರಲ್ಲ ಅಷ್ಟ ಇದನ್ನು ತಿಳು ಇಟ್ಕೋಬೇಕ್ರಿ, ಅಂದ್ರೆ ಇಡ್ಲಿ ಚಲೋ ತಂಗೆ ಬರ್ತಾವ. ಈಗೇನೈತ್ರಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕು. ಇವಾಗ ಏನೈತ್ರಲ್ಲ ಎಣ್ಣೆ ಎಲ್ಲ ಇಡ್ಲಿ ಪಾತ್ರೆಗೆ ಹಚ್ಕೊಂಡು
ಇನ್ನು ಇಡ್ಲಿ ಹಾಕ್ಬೇಕು ನೋಡ್ರಿ ಇವಕ್ಕೆಲ್ಲ ಉಪ್ಪು ಬೆಳಗ್ಗೆನ ಸೇರಿಸೋದ್ರಿ, ಯಾಕಂದ್ರೆ ರಾತ್ರಿ ಸೇರಿಸಿದ್ರು ಅಂದ್ರೆ ಭಾಳ ಹುಳಿ ಬಂದುಬಿಡ್ತೈತಿ ಹಿಟ್ಟ. ಆಗ್ಬೇಕು ನೋಡ್ರಿ. 10 ನಿಮಿಷ ಆತಂದ್ರೆ ಇಡ್ಲಿ ರೆಡಿ ಆಗಿರಲ್ಲ. ಇಡ್ಲಿ ಆಗೋ ತನಕ ಈಗ ಚಟ್ನಿ ಮಾಡ್ಕೋಕೆ ಈಗ ನಾನು ಅರ್ಧ ಬಟ್ಲು ಕಾಯಿ ತೊಗೊಂಡೇನಿ. ಈ ಇಡ್ಲಿಗೆ ಚಟ್ನಿನ ಮಾಡ್ಬೇಕು ನೋಡ್ರಿ. ಈ ಚಟ್ನಿ ಹೊಸ ರೆಸಿಪಿ ಐತಿ, ಇದನ್ನ ನೀವು ಒಂದ್ಸಲ ಟ್ರೈ ಮಾಡ್ರಿ. ಯಾಕಂದ್ರೆ ರಾಗಿ ಇಡ್ಲಿಗೆ ಇದನ್ನ ಟೇಸ್ಟ್ ಇರ್ತೈತಿ, ಅದಕ್ಕಾಗಿ ಇದನ್ನ ಮಾಡ್ಬೇಕು ನೋಡ್ರಿ. ಇವಾಗ ನೋಡ್ರಿ ಚಟ್ನಿಗೆ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಹಸಿ ಶುಂಠಿ ತೊಗೊಂಡೇನಿ, ಮತ್ತು ಒಂದು ಸಣ್ಣದ ಈರುಳ್ಳಿ ಅಂದರೆ ಉಳ್ಳಾಗಡ್ಡಿ ತೊಗೊಂಡೇನ್ರಿ. ಈ ಉಳ್ಳಾಗಡ್ಡಿ ಹಚ್ಕೋಬೇಕು. ದೊಡ್ಡ ಪೀಸ್ ಹಚ್ಕೊಂಡ್ರೆ, ಯಾಕಂದ್ರೆ ಇದೆಲ್ಲ ಹುರ್ಕೋದಿರ್ತಲ್ಲ, ಅದಕ್ಕೆ ಸಣ್ಣ ಹಚ್ಚಬೇಕು ಇದನ್ನ ಅಂತೇನಿಲ್ಲ. ಸ್ವಲ್ಪ ಎಣ್ಣೆ ಅಂತ ಏನೂ ಹಾಕಂಗಿಲ್ಲ, ಎಲ್ಲ ಹಂಗೆ ಬನಾವನ ಹುರ್ಕೋಬೇಕು. ಫಸ್ಟ್ ಬುಟ್ಟಿ ಕಾದ ಪೆಟ್ಟಿಗೆ ಬೆಳ್ಳುಳ್ಳಿ, ಕೊತ್ತಂಬರಿ, ಅಲ್ಲ ಹುರ್ಕೋಬೇಕು ನೋಡಿ. ಇವನ್ನ ಹುರಿದನ ಚಟ್ನಿ ಮಾಡಬೇಕು. ಈ ಚಟ್ನಿ ಈ ರಾಗಿ ಇಡ್ಲಿಗೆ ಸಖತ್ತಾಗಿ ಇರ್ತೈತೆ ನೋಡಿ. ಸೂಪರ್ ಅಂದ್ರೆ ಸೂಪರ್ ಆಗಿ ಇರ್ತೈತೆ. ಕೊಬ್ಬರಿನ ಇನ್ನೂ ಹಾಕಿಲ್ಲ. ಇವೊಂದು ಸ್ವಲ್ಪ ಫ್ರೈ ಆದ ತಕ್ಷಣ ಕೊಬ್ಬರಿ ಹಾಕೋದು. ಫ್ರೈ ಅಂದ್ರೇನ ಡ್ರೈ ಫ್ರೈ ಇದೆ, ಮತ್ತು ಎಣ್ಣೆ ಹಾಕಿಲ್ಲ, ಹಾಕೋಕ್ಕೂ ಹೋಗ್ಬಾರ್ದು, ಅಂದ್ರೆ ಚಟ್ನಿ ಸರಿ ಬರಂಗಿಲ್ಲ. ರವೆ ಹುರಿದು ಅಂದ್ರೆ ಸ್ವಲ್ಪ ಒಂದು 4 ಮೆಣಸಿನ್ಕಾಯಿ ಹಾಕಬೇಕು. ಮೆಣಸಿನ್ಕಾಯಿ ಹುರ್ಕೋತನ ಈ ಕೊಬ್ಬರಿನೂ ಸೇರಿಸ್ಬಿಡ್ಬೇಕು ನೋಡಿ. ಚಟ್ನಿ ಎಷ್ಟು ಮಂದಿ ಚಟ್ನಿ ಮಾಡ್ತಿರ್ತಿರಲ್ಲ ಅದ್ರ ಮೇಲೆ ಎಲ್ಲ ಐಟಮ್ಗಳ ಜಾಸ್ತಿ ತಗೋರಿ. ಕಡಿಮೆ ಮಾಡೋರಿದ್ರೆ ಅಂದ್ರೆ ಇನ್ನೂ ಕಡಿಮೆ ತಗೋರಿ. ನಾನು 4 ಜನಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಚಟ್ನಿ ಮಾಡತ್ತೇನೆ ನೋಡ್ರಿ. ಉರಿ ಸಣ್ಣಿಟ್ಟ ಹುರ್ಕೋಬೇಕ್ರಿ, ಯಾಕಂದ್ರೆ ಜೋರಿಟ್ಟು ಅಂದ್ರೆ ಬರಾಬರ ಹೊತ್ತಿ ಬಿಡ್ತಾವು. ಆದಷ್ಟು ಸಣ್ಣ ಇಟ್ಟನ ಹುರ್ಕೋಬೇಕು ನೋಡ್ರಿ. ಈ ಥರ ಇದೊಂಥರ ಟೇಸ್ಟಾಗಿ ಚಟ್ನಿ ಬರ್ತೈತಿ. ಹುರಿದಾವು, ಗ್ಯಾಸ್ ಆಫ್ ಮಾಡಿಬಿಡೋನು ನೋಡ್ರಿ. ಇದನ್ನ ಗ್ರೈಂಡ್ರಿಗೆ ಹಾಕಿಡ್ತೀನಿ. ಆರಿದ ಮೇಲೆ ರುಬ್ಬಬೇಕು ನೋಡ್ರಿ. ಇದೆಲ್ಲ ಆರ್ಲ್ರಿ, ಆರಿದ್ಮೇಲೆ ಗ್ರೈಂಡರ್ ಮಾಡೋಣ ನೋಡ್ರಿ. ಈಗ ಆರಿದವಿದೆಲ್ಲ ಇದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪು ಹಾಕ್ಕೊಂಡು ರುಬ್ಕೋಬೇಕು. ಸ್ವಲ್ಪ ರುಚಿಗೆ ಬೆಲ್ಲ ಹಾಕ್ಬೇಕು ನೋಡ್ರಿ. ಇದು ಬೆಲ್ಲ ಹಾಕಿದ್ರೆ ಅಂದ್ರೆ ಚಟ್ನಿ ಭಾಳ ಅಂದ್ರೆ ಭಾಳ ರುಚಿ ಬರ್ತೈತೆ ನೋಡ್ರಿ. ಇವಾಗ ನೋಡ್ರಿ ಚಟ್ನಿ ರುಬ್ಕೊಂಡಿನಿ. ಮತ್ತು ಇಲ್ಲಿ ಚಟ್ನಿ ಒಗ್ಗರಣೆನೂ ರೆಡಿ ಮಾಡ್ಕೊಂಡನು. ಈಗ ಇದನ್ನು ಚಟ್ನಿ ಒಗ್ಗರಣೆ ಸೇರಿಸೋಣ. ಒಗ್ಗರಣೆ ಆರಿದ್ಮೇಲೆ ಸೇರಿಸ್ಬೇಕು, ಯಾಕಂದ್ರೆ ಮತ್ತು ಕೊಬ್ಬರಿ ಚಟ್ನಿ ಒಡಿತೈತಿ. ಅದಕ್ಕಾಗಿ ನೀವು ಗಟ್ಟಿ ಬೇಕಂದ್ರೆ ಗಟ್ಟಿ ಇಟ್ಕೋರಿ ಚಟ್ನಿ. ಇಲ್ಲಿ ತಿಳು ಬೇಕಪ್ಪ ಅಂದ್ರೆ ತಿಳು ಮಾಡ್ಕೋರಿ.
ಚಟ್ನಿನೂ ರೆಡಿ, ಇಡ್ಲಿನೂ ರೆಡಿ. ಈಗ ಪ್ಲೇಟ್ಗೆ ಸರ್ವ್. ಈಗ ಪ್ಲೇಟ್ಗೆ ಇಡ್ಲಿ ಹಾಕೀನಿ, ಚಟ್ನಿನೂ ಹಾಕ್ತೇನೆ. ರೆಡಿ, ರಾಗಿ ಇಡ್ಲಿ ಚಟ್ನಿ ರೆಡಿ ಆಗೈತಿ. ಬಾಜೀಗ ಟೇಸ್ಟ್ ಮಾಡಿ ನೋಡೋಣ. ಅಂತೂ ಇಂತೂ ನಮ್ಮ ರಾಗಿ ಇಡ್ಲಿ ರೆಡಿ. ಈಗ ಹೆಂಗಾಗ್ಯಾವ ಅಂತೇಳಿ ಟೇಸ್ಟ್ ಮಾಡಿ ನೋಡೋಣ. ಈ ರೆಸಿಪಿ ಏನಾರ ನಿಮಗೆ ಇಷ್ಟ ಆಯ್ತಪ್ಪ ಅಂದ್ರೆ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಹೊಸವಾಗಿದ್ದವ್ರ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಸಿಗುನಂತ ಮುಂದಿನ ರೆಸಿಪಿ ಒಳಗ. ಧನ್ಯವಾದಗಳು. ಇಡ್ಲಿ ಚಟ್ನಿ ಸೂಪರ್ ಆಗೈತೆ ನೋಡ್ರಿ. ಈ ರೆಸಿಪಿ ಖಂಡಿತ ನೀವು ಟ್ರೈ ಮಾಡ್ರಿ, ನಿಮಗೂ ಇಷ್ಟ ಆಗ್ತೈತೆ ನೋಡ್ರಿ ಈ ರೆಸಿಪಿ.